ಹಳೆ ಮೈಸೂರು ಭಾಗದಲ್ಲಿ ಕೈ ನಾಯಕರು, ಅದರಲ್ಲೂ ಬಹುಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಭರ್ಜರಿ ಆಪರೇಷನ್ಗೆ ಮುಂದಾಗ್ತಾ ಇದ್ದಾರೆ. ಪ್ರತಿದಿನ ಒಂದಲ್ಲ ಒಂದು ಆಪರೇಷನ್ ಮಾಡ್ತಾನೆ ಇದ್ದಾರೆ. ಬೇರೆ ಬೇರೆ ಪಕ್ಷದ ಪ್ರಮುಖ ನಾಯಕರನ್ನು ತಮ್ಮ ಪಕ್ಷಕ್ಕೆ ಸೇರಿಸ್ಕೊತಾ ಇದ್ದಾರೆ. ಅದರಲ್ಲೂ ಬಹುಮುಖ್ಯವಾಗಿ BJP ನಾಯಕರನ್ನೇ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್. BJPಯ ಪ್ರಮುಖ ನಾಯಕರನ್ನು ಕಾಂಗ್ರೆಸ್ಗೆ ಕರ್ಕೊಂಡು ಕಾಂಗ್ರೆಸ್ ಪಕ್ಷದ ಬಲವರ್ಧನೆಯನ್ನು ಮಾಡ್ತಾ ಇದ್ದಾರೆ. ಇದು BJP ನಾಯಕರ ನಿದ್ದೆಗೆಡಿಸ್ತಾ ಇದೆ. ಇಷ್ಟು ದಿನ ಲಿಂಗಾಯತ ಸಮುದಾಯದ ಮುಖಂಡರನ್ನೇ ಟಾರ್ಗೆಟ್ ಮಾಡ್ತಿದ್ದಂತಹ ಸಿದ್ದು DKಶಿ ಈ ಬಾರಿ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. BJP ಪಕ್ಷವಲ್ಲದೆ JDS ನಾಯಕರಿಗೂ ಆತಂಕ ತಂದೊಡ್ಡಿದೆ. ಚನ್ನಪಟ್ಟಣದ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾದಂಥ CP ಯೋಗೇಶ್ವರರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆ ತರೋದಕ್ಕೆ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ವೇದಿಕೆ ಸಜ್ಜು ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. CP ಯೋಗೇಶ್ವರ್ ಹಾಗೂ DKಶಿ ನಡುವೆ ಜಿದ್ದಿ ಫೈಟ್ ಇತ್ತು. ಅವರು ಬೇರೆ ಬೇರೆ ಪಕ್ಷದಲ್ಲಿರೋ ಕಾರಣ ಅವರಿಬ್ಬರ ನಡುವೆ ತುಂಬಾ ಗಲಾಟೆ ಆಗ್ತಿತ್ತು. ಈಗ ಅದನ್ನೆಲ್ಲ ಮರೆತು CP ಯೋಗೇಶ್ವರನ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆ ತರೋಣ ಅನ್ನೋ ತೀರ್ಮಾನಕ್ಕೆ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಬಂದಿದ್ದಾರಂತೆ. ಈ ವಿಚಾರವಾಗಿ ಸಿದ್ದರಾಮಯ್ಯನವ್ರ ಜೊತೆನೂ ಚರ್ಚೆ ನಡೆಸಿದ್ದಾರಂತೆ. ಸಿದ್ದರಾಮಯ್ಯ ಕೂಡ CP ಯೋಗೇಶ್ವರ್ ಪಕ್ಷಕ್ಕೆ ಬರೋದಾದರೆ ಬರಲಿ, ನಮ್ಮ ಪಕ್ಷ ಬಲವರ್ಧನೆ ಆಗುತ್ತಲ್ಲ ಅನ್ನೋ ಮಾತು ಹೇಳಿದಾರಂತೆ. ಇದು ಈಗ JDS ನಾಯಕರಿಗೂ ಪೀಕ್ಲಾಟ ತಂದೊಡ್ಡಿದೆ. ಯಾಕಂದರೆ CP ಯೋಗೇಶ್ವರೇ ಚನ್ನಪಟ್ಟಣದಲ್ಲಿ ಮುಂದಿನ ಬಾರಿ ಅಭ್ಯರ್ಥಿ ಆಗೋದು BJP ಪಕ್ಷದಿಂದ ಅನ್ನೋ ಮಾಹಿತಿ ಇತ್ತು. ಈಗ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ. ಆ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದೆ. ಒಂದು ವೇಳೆ CP ಯೋಗೇಶ್ವರ್ BJPಯಿಂದ ಸ್ಪರ್ಧೆ ಮಾಡಿದರೆ ಮುಸ್ಲಿಂ ಸಮುದಾಯದ ಮತಗಳು JDSಗೆ ಬರ್ತಿತ್ತು ಅನ್ನೋ ಒಂದು ಆಸೆ ಇತ್ತು JDS ನಾಯಕರಿಗೆ. ಆದರೆ ಈಗ ಅವರೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಬಂದುಬಿಟ್ರೆ ಮುಸ್ಲಿಂ ಸಮುದಾಯದ ಸಂಪೂರ್ಣ ಮತಗಳು CP ಯೋಗೇಶ್ವರ್ ಪಾಲಾಗತ್ತೆ. ಆಗ JDS ಅಭ್ಯರ್ಥಿಗೆ ಅಂದರೆ ಕುಮಾರಸ್ವಾಮಿ ಏನಾದರೂ ಅಲ್ಲಿ ಸ್ಪರ್ಧೆ ಮಾಡಿದರೆ ಅವರಿಗೆ ತೊಂದರೆ ಆಗುತ್ತೆ. ಹೀಗಾಗಿ CP ಯೋಗೇಶ್ವರ್ ಕಾಂಗ್ರೆಸ್ಗೆ ಬರ್ತಾ ಇರೋದು BJPಯವ್ರಿಗಿಂತ JDS ನಾಯಕರಿಗೆ ಹೆಚ್ಚು ಆತಂಕ ತಂದೊಡ್ಡಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಆದರೆ CP ಯೋಗೇಶ್ವರ್ ಇದ್ರ ಬಗ್ಗೆ ಇಲ್ಲಿವರೆಗೂ ಯಾವುದೇ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಆದರೆ ಮೇಲ್ನೋಟಕ್ಕೆ ಮಾತ್ರ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಳೆದ 1 ವರ್ಷದಿಂದ CP ಯೋಗೇಶ್ವರನ್ನು BJP ಪಕ್ಷದಲ್ಲಿ ಸರಿಯಾದ ರೀತಿಯಲ್ಲಿ ನಡೆಸ್ಕೊತಾ ಇಲ್ಲ. ಅವರು ಮತ್ತೆ ಸಚಿವರಾಗಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟರು. ಆದರೆ ಅವರು ಸಚಿವರಾಗೋದನ್ನು ಅವರ ಪಕ್ಷದವರೇ ತಡೆ ಹಿಡಿದ್ರು. ಈ ನಡುವೆ ಅವರು ಅಮಿತ್ ಶಾಗೆ ಹೇಳಿದಂಥ ಒಂದು ಮಾತು ಕೂಡ ತುಂಬ ವೈರಲ್ ಆಗಿತ್ತು. ಅಮಿತ್ ಶಾ ರೌಡಿಸಮ್ ಮಾಡ್ತಾರೆ ಅಂತ CP ಯೋಗೇಶ್ವರ್ ಹೇಳಿದಂಥ ಆಡಿಯೋ ಕೂಡ ಬಿಡುಗಡೆ ಆಗಿತ್ತು. ಅದು ಕೂಡ BJP ಹೈಕಮಾಂಡ್ ಕೆಂಗಣ್ಣಿಗೆ ಗುರಿ ಆಯಿತು. ನಮ್ಮ ಪಕ್ಷದ ಹೈಕಮಾಂಡ್ಗೆ ಇವನು ರೌಡಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಅವರು ಆಗಲೇ CP ಯೋಗೇಶ್ವರ್ ಮೇಲೆ ಒಂದು ಕಣ್ಣನ್ನು ಇಟ್ಟರು. ಅದಾದ ನಂತರ ಅವ್ರು ಇನ್ನೊಂದು ಮಾತನ್ನು ಹೇಳಿದ್ರು ಆಡಿಯೋದಲ್ಲಿ, ಕಾಂಗ್ರೆಸ್ ಪಕ್ಷನೇ ಬರ್ಬೋದು ಅಧಿಕಾರಕ್ಕೆ, BJP ಪಕ್ಷ ಅಧಿಕಾರಕ್ಕೆ ಬರೋದು ಕಷ್ಟ ಕಂಡ್ರಿ ಅಂತ ಕೂಡ ಹೇಳಿದರು. ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಿಸಿದೆ. ಇದೆಲ್ಲ ಆದಮೇಲೆ CP ಯೋಗೇಶ್ವರನ ಸ್ವಲ್ಪ ದೂರ ಇಟ್ಟಿತ್ತು ಪಕ್ಷದ ಚಟುವಟಿಕೆಗಳಿಂದ. ಹೀಗಾಗಿ CP ಯೋಗೇಶ್ವರು ಕೂಡ ಕೋಪಗೊಂಡಿದ್ದಾರೆ. ಅವರು BJP ಬದಲು ನಮ್ಮ ಮಾತೃಪಕ್ಷ ಕಾಂಗ್ರೆಸ್ಗೆ ಸೇರೋಣ ಅನ್ನೋ ತೀರ್ಮಾನಕ್ಕೂ ಬಂದಿದ್ದಾರಂತೆ. ಈಗ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಕೂಡ CP ಯೋಗೇಶ್ವರನ ಅಪ್ರೋಚ್ ಮಾಡಿ ಕಾಂಗ್ರೆಸ್ಗೆ ಬನ್ನಿ, ನೀವು ಬಂದರೆ ಪಕ್ಷ ಬಲವರ್ಧನೆ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರಂತೆ. ಹೀಗಾಗಿ CP ಯೋಗೇಶ್ವರ್ ಏಪ್ರಿಲ್ ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷ ಸೇರಬಹುದು. ಅವರೇನಾದರೂ ಕಾಂಗ್ರೆಸ್ ಪಕ್ಷ ಸೇರಿದ್ರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ. ಆಗ ಅಲ್ಲಿ JDSನಿಂದ ಸ್ಪರ್ಧೆ ಮಾಡುವಂಥ ಕುಮಾರಸ್ವಾಮಿಯವರಿಗೆ ಖಂಡಿತ ಪ್ರಬಲ ಪೈಪೋಟಿ ಎದುರಾಗುತ್ತೆ. ಹಾಗೆ ಕುಮಾರಸ್ವಾಮಿಯವರು 2 ಕ್ಷೇತ್ರದಲ್ಲಿ ನಿಂತ್ಕೊಳ್ಳೋಕ್ಕೂ ಪ್ರಯತ್ನ ಪಡ್ತಾ ಇದ್ದಾರಂತೆ. CP ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಮಾಹಿತಿ ಕುಮಾರಸ್ವಾಮಿಯವ್ರಿಗೂ ಸಿಕ್ಕಿದೆಯಂತೆ. ಹೀಗಾಗಿ ಅವರು ಚನ್ನಪಟ್ಟಣ ಕ್ಷೇತ್ರದ ಜೊತೆಗೆ ಮಂಡ್ಯ ಕ್ಷೇತ್ರದಿಂದಾನು ಸ್ಪರ್ಧೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಭರ್ಜರಿ ಆಪರೇಷನ್ ಮಾಡ್ತಾ ಇದ್ದಾರೆ. ಪ್ರಮುಖ ನಾಯಕರನ್ನೆಲ್ಲ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳೋ ಮೂಲಕ JDS ಹಾಗೂ BJP ನಾಯಕರಿಗೆ ತಿರುಗೇಟನ್ನು ಕೊಡ್ತಾ ಇರೋದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ.